ನಮಸ್ಕಾರ. ಇಂದು ಪ್ರಸ್ತುತಪಡಿಸುವಂತಹ ವಿಚಾರ ಅಂತ ಅಂದ್ರೆ ಮೊಬೈಲ್ ಸಂಖ್ಯೆಯ ಬಗ್ಗೆ. ಇಂದು ವಿಶೇಷವಾಗಿ ಪ್ರಸ್ತುತಪಡಿಸುವಂತಹ ಸಂಖ್ಯೆ ಅಂತ ಅಂದ್ರೆ 28 ಮತ್ತು 82 ಅಂತಾನೆ ಹೇಳಬಹುದು. ಶ್ರೀ ವ್ಯಾಘ್ರೇಶ್ವರಿ ಸಂಖ್ಯಾಶಾಸ್ತ್ರ ಚಾನಲ್ ವೀಕ್ಷಕರಿಗೆ ನನ್ನ ಪ್ರಣಾಮಗಳು. ನಾನು ನಿಮ್ಮ ಚೇತನ್ ಡಿವಿಜಿ, ಮಾಸ್ಟರ್ ನ್ಯೂಮರಾಲಜಿಸ್ಟ್, ರೇಕಿ ಹೀಲರ್ ಹಾಗೂ ಟ್ಯಾರೋಟ್ ಕಾರ್ಡ್ ರೀಡರ್. ಇವತ್ತಿನ ಸಂಚಿಕೆಯಲ್ಲಿ ಮೊಬೈಲ್ ಸಂಖ್ಯೆ ಬಗ್ಗೆ ಪ್ರಸ್ತುತಪಡಿಸಲು ಇಚ್ಛಿಸುತ್ತೇನೆ. ಅದೇ ರೀತಿ ಎಲ್ಲರೂ ಸಹ ಮೊಬೈಲ್ ಸಂಖ್ಯೆಯ ಸಂಚಿಕೆ ತುಂಬಾ ಮೂಡಿ ಬರ್ತಾ ಇದೆ ಅಂತ ತಿಳಿಸ್ತಾ ಇದ್ದೀರಾ. ತುಂಬಾ ಖುಷಿ ಆಗ್ತಾ ಇದೆ. ಅದೇ ರೀತಿ ಹೇಳಿದಂತಹ ಮೊಬೈಲ್ ಸಂಖ್ಯೆಗಳನ್ನ ಬಳಸ್ತಾ ಇದ್ದೀರಾ. ಅದೇ ರೀತಿ ಸಾಕಷ್ಟು ಜನ ಸಕ್ಸಸ್ ಅನ್ನು ಸಹ ಕಾಣ್ತಾ ಇದ್ದೀರಾ. ಏನಂತ ಅಂದ್ರೆ, ಹೇಳಿದಾಗ ನಿಮ್ಮ ಮೇಲೆ ಬೀರುವಂತಹ ಮೊಬೈಲ್ ಸಂಖ್ಯೆ ಕೆಟ್ಟ ಪರಿಣಾಮವನ್ನ ಸರಿ ಮಾಡ್ಕೊಂಡಿದ್ದೀರಾ. ತುಂಬಾ ಜನ ಅದರಂತೆ ಬದಲಾಯಿಸಿಕೊಂಡು ಸಹ ಒಳ್ಳೆ ರಿಸಲ್ಟ್ ಅನ್ನ ಪಡ್ಕೊಂಡಿದ್ದೀರಾ. ಅದೇ ರೀತಿ ಇಂದು ಪ್ರಸ್ತುತಪಡಿಸುವಂತಹ ವಿಷಯ ಅಂತ ಅಂದ್ರೆ 28. ನೋಡಿ, ಈ 28 ಎಲ್ಲಾದ್ರೂ ಬಂದಿದ್ರೆ ಅಂದ್ರೆ ಅಕ್ಕಪಕ್ಕದಲ್ಲಾಗಿರ್ಬೋದು, ಅಥವಾ ಪ್ರಾರಂಭದಲ್ಲಾಗಿರ್ಬೋದು, ಅಥವಾ ಕೊನೆಯಲ್ಲಿ, ಅಥವಾ ಮಧ್ಯದಲ್ಲಿ ಎಲ್ಲಾದ್ರೂ ಸಹ ಆಗಿರ್ಬೋದು. ಒಂದ್ಸಲ ಸೂಕ್ಷ್ಮವಾಗಿ ಗಮನಿಸಿ. ನಿಮ್ಮ ಮನೆಯಲ್ಲಿ ಎಲ್ಲಾದ್ರೂ ಸಹ ವಾಟರ್ ಲೀಕೇಜ್ ಆಗ್ತಾನೆ ಇರುತ್ತೆ. ಗೋಡೆ ನಿಧಾನವಾಗಿ ಬಿರುಕು ಬಿಡುವಂತಹದ್ದು, ಗೋಡೆ ಯಾವಾಗ್ಲೂ ಹಸಿಯಾಗಿರುವಂತಹದ್ದು, ಅಂದ್ರೆ ನೀರಿನ ಅಂಶ ಅಲ್ಲಿ ಕಾಣಬಹುದು ಅಂತಾನೆ ಹೇಳಬಹುದು. ನೋಡಿ, ಈ ಮೊಬೈಲ್ ಸಂಖ್ಯೆಯಲ್ಲಿ 28 ಬಂದಿದ್ರೆ ಖಂಡಿತವಾಗ್ಲು ಎಲ್ಲಾದ್ರೂ ಒಂದು ಮೂಲೆಯಲ್ಲಿ ಈ ತರ ಆಗ್ತಾನೆ ಇರುತ್ತೆ. ವಾಟರ್ ಲೀಕೇಜ್ ಇಷ್ಟು ದಿವಸ ಗಮನಿಸಿರ್ಲಿಲ್ಲ ಅಂತ ಅಂದ್ರೆ ಖಂಡಿತವಾಗ್ಲು ಇಂದು ಗಮನಿಸಿ ನೋಡಿ. 100% ಲೀಕೇಜ್ ಆಗ್ತಾನೆ ಇರುತ್ತೆ. ದುಡ್ಡು ಉಳಿತಾ ಇರಲ್ಲ. ಮತ್ತೆ ಬಹು ಮುಖ್ಯವಾಗಿ ನಿಮ್ಮ ಮೈಂಡ್ ಬ್ಲಾಕೇಜಸ್ ಆಗುವಂತಹ ಚಾನ್ಸಸ್ ಸಹ ಇರುತ್ತೆ ಅಂತ ಹೇಳ್ಬೋದು. ಯಾವಾಗ್ಲೂ ಮೈಂಡ್ ಅಲ್ಲಿ ಕೆಟ್ಟ ಆಲೋಚನೆ ಬರುವಂತಹದ್ದು. ಏನೋ ಒಂದು ಕೆಲ್ಸಕ್ಕೆ ಹೋಗ್ತಾ ಇರ್ತೀರಾ, ಆ ಕೆಲಸದ ಬಗ್ಗೆ ತಟ್ ಅಂತ ಕೆಟ್ಟ ಯೋಚನೆ ಆಲೋಚನೆ ಬಂದೇ ಬಿಡುತ್ತೆ. ನೆಗೆಟಿವ್ ಥಾಟ್ಸ್ ಆಟೋಮೆಟಿಕ್ಲಿ ಬರುವಂತಹದ್ದು ನಿಮ್ಮನ್ನು ಇನ್ನೊಂದು ಏನು ಅಂತಂದ್ರೆ ಬಹುಮುಖ್ಯವಾಗಿ ಅನಾರೋಗ್ಯದ ಕಡೆ ಕೊಂಡೊಯ್ಯುವಂತಹ ಸಮಸ್ಯೆನೂ ಸಹ ಈ ಸಂಖ್ಯೆ ಮಾಡುತ್ತೆ ಅಂತ ಹೇಳಬಹುದು. ಕೆಲವೊಂದು ಬಾರಿ ನೀವು ಡಿಪ್ರೆಷನ್ಗೆ ಹೋಗುವಂತಹ ಪರಿಸ್ಥಿತಿ ಸಹ ಈ ಮೊಬೈಲ್ ಸಂಖ್ಯೆ ಮಾಡುತ್ತೆ ಅಂತಾನೆ ಹೇಳ್ಬೋದು. ಯಾವಾಗ್ಲೂ ನಿಮ್ಮ ಮನೆಯಲ್ಲಿ ಒಳ್ಳೆಯ ವಾತಾವರಣ ಇತ್ತು, ಈ ಮೊಬೈಲ್ ಸಂಖ್ಯೆ ಬಂದಾಗಿಂದ ಕೆಟ್ಟ ವಾತಾವರಣ ಸೃಷ್ಟಿಯಾಗಿರುತ್ತೆ ಅಂತ ಹೇಳ್ಬಹುದು. ಇನ್ನೊಂದು ಬಹುಮುಖ್ಯವಾಗಿ ಈ ಮೊಬೈಲ್ ಸಂಖ್ಯೆಯನ್ನ ಬದಲಾಯಿಸಿ ನೋಡಿ. ಖಂಡಿತವಾಗ್ಲೂ ಸಹ ಬದಲಾಯಿಸಿದ ಮೇಲೆ ಒಂದು ಮ್ಯಾಜಿಕ್ ರೀತಿಯಲ್ಲಿ ಕೆಲಸ ಆಗಿರುತ್ತೆ. ಒಳ್ಳೆಯ ವಾತಾವರಣ ಸಹ ಸೃಷ್ಟಿಯಾಗುತ್ತೆ. ಮತ್ತೆ ಕೆಟ್ಟ ಆಲೋಚನೆಗಳು ಬರುವಂತಹದ್ದು ಕಡಿಮೆಯಾಗುತ್ತೆ. ಅದರಂತೆ ಒಳ್ಳೆಯ ವಾತಾವರಣ ಸಹ ಸೃಷ್ಟಿ ಮಾಡುತ್ತೆ ಅಂತಾನೆ ಹೇಳಬಹುದು. ಈ ಮೊಬೈಲ್ ಸಂಖ್ಯೆ ಯಾವಾಗ ಬಂದಿರುತ್ತೋ ಅವಾಗಿಂದ ಸಹ ಈ ಸಮಸ್ಯೆ ಅಂದ್ರೆ ಕೆಟ್ಟ ಆಲೋಚನೆಗಳು ಈ ತರ ಎಲ್ಲ ಬರುತ್ತೆ ಅಂತ ಹೇಳಕ್ ಇಷ್ಟಪಡ್ತೇನೆ. ನೋಡಿ, ಅದೇ ರೀತಿ ಈ 28 ಎಲ್ಲಾದ್ರೂ ಬಂದಿದ್ರೆ ನೋಡಿ, ಒಮ್ಮೆ ಅನಗತ್ಯ ಖರ್ಚುಗಳು ಸಹ ಆಗುವಂತಹದ್ದು, ಒಂದು ಹೆಲ್ತ್ ಇಶ್ಯೂಸ್ ಆಗಿರಬಹುದು, ಅಥವಾ ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ದುಡ್ಡು ಖರ್ಚು ಆಗುವಂತಹದ್ದು ಈ ತರ ಆಗ್ತಾನೆ ಇರುತ್ತೆ. ದಯವಿಟ್ಟು ಇದನ್ನೆಲ್ಲ ಗಮನಿಸಿ ಈ ಮೊಬೈಲ್ ಸಂಖ್ಯೆ ಅವಾಯ್ಡ್ ಮಾಡಿ ಅಂತ ಆದಷ್ಟು ತಿಳಿಸ್ತಾ ಇರ್ತೇನೆ. ಇದೇ ರೀತಿ ಮುಂದಿನ ದಿವಸಗಳಲ್ಲಿಯೂ ಸಹ ಯಾವ ರೀತಿ ಯಾವ ಮೊಬೈಲ್ ಸಂಖ್ಯೆ ಯಾವ ರೀತಿ ಯಾವ ಪೇರಿಂಗ್ ಅಕ್ಕಪಕ್ಕ ಇದ್ರೆ ರಿಸಲ್ಟ್ ಕೊಡುತ್ತೆ ಅನ್ನೋದನ್ನ ಸಹ ತಿಳಿಸ್ತಾ ಹೋಗ್ತೇನೆ. ಅದೇ ರೀತಿ ಈ ಮೊಬೈಲ್ ಸಂಖ್ಯೆ ತಗೊಳ್ಳಿ ಬೇಡ ಅಂತ ಹೇಳಲ್ಲ. ನಿಮ್ಮ ಜನ್ಮ ದಿನಾಂಕಕ್ಕೆ ಅಂದ್ರೆ ಭಾಗ್ಯಾಂಕ ಮತ್ತು ಮೂಲಾಂಕಕ್ಕೆ ಸರಿ ಹೊಂದುವಂತಹ ಆಪೋಸಿಟ್ ಇರದೇ ಇರುವಂತಹ ಮೊಬೈಲ್ ಸಂಖ್ಯೆಯನ್ನ ಲಕ್ಕಿ ನಂಬರ್ ಆಗಿ ತಗೊಳ್ಳಿ ಅಂತ ಹೇಳೋಕೆ ಇಷ್ಟಪಡ್ತೇನೆ. ಇದೇ ರೀತಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಅದೇ ರೀತಿ ಈ ಮೊಬೈಲ್ ಸಂಖ್ಯೆ ಇರುವಂತಹ ವ್ಯಕ್ತಿಯೂ ಸಹ ಇದರ ಉಪಯೋಗ ಪಡ್ಕೊಳ್ತಾರೆ. ಅದೇ ರೀತಿ ಎಲ್ಲೋ ಎಡವುತ್ತಾ ಇದ್ದೀನಿ ಅನ್ನೋದು ಸಹ ಆ ವ್ಯಕ್ತಿಗೆ ತಿಳಿಯುತ್ತೆ. ಶೇರ್ ಮಾಡಿದಾಗ ಖಂಡಿತವಾಗ್ಲೂ ಈ ವಿಚಾರ ಅವರಿಗೆ ತಿಳಿದ್ರೆ ಖಂಡಿತವಾಗ್ಲೂ ಸಹ ತುಂಬಾ ಒಳ್ಳೇದಾಗುತ್ತೆ ಅವರಿಗೆ. ಅವರ ಪಾಪ ಏನೋ ಒಂದು ಆಗ್ತಾ ಇರುತ್ತೆ, ಗೊತ್ತಾಗಲ್ಲ, ಈ ತರ ಪ್ರಾಬ್ಲಮ್ಸ್ ಆಗ್ತಾನೆ ಇರುತ್ತೆ. ದಯವಿಟ್ಟು ಅವರಿಗೂ ಸಹ ಈ ಪ್ರಾಬ್ಲಮ್ಸ್ ಇದೆ ಅಂತ ಗೊತ್ತಾಗ್ಲಿ. ದಯವಿಟ್ಟು ಈ ವಿಡಿಯೋವನ್ನ ಹಲವಾರು ಜನರಿಗೆ ಶೇರ್ ಮಾಡಿ. ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಅಂತ ತಿಳಿಸುತ್ತಾ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.